ಎಲ್ಲರಿಗೂ ಪ್ರೈಸ್ ಲಾರ್ಡ್. ನನ್ನ ಹೆಸರು ವಿಮಿತಾ ಅಂತ. ನನ್ನ ಕೈಗೆ ಕಬ್ಬಣ ನಾರ್ದು ಸ್ಕ್ರಬ್ಬರ್ ಹೋಗಿಬಿಟ್ಟು ನನ್ನ ಕೈ ಹೀಗಾಗಿದೆ ನೋಡಿ. ನಮ್ಮ ಮಂದಿರದಲ್ಲಿ ಯಾರೇ ಆಗಲಿ ನಮಗೆ ಪ್ರೇಯರ್ ಮಾಡಲಿಲ್ಲ, ರಿಕ್ವೆಸ್ಟ್ ಕೇಳಲು ಮಾಡಲಿಲ್ಲ. ಆದರೆ ಒಬ್ಬರು ಸಿಸ್ಟರ್ ಮೂಲಕ ನಾನು ದಿವಾಕರ್ ಪಾಸ್ಟರ್ ಅವ್ರ ಕಡೆಯಿಂದ ನಾನು ಪ್ರೇಯರ್ ಮಾಡಿಸ್ಕೊಂಡಿದ್ದೀನಿ. ನನಗೆ ಇವಾಗ ಸ್ವಲ್ಪ ಸೌಖ್ಯವಾಗಿದೆ. ಅಂದರೆ ಇದು ಕಿವಿ ಹಿಡಿದು, ಈ ಗಾಯ ಕಿವಿ ಹಿಡಿದು ರಕ್ತಮಯವಾಗಿತ್ತು ಪೂರ್ತಿ. ಸ್ಕಿನ್ ಒಂದು ಕಡೆಯಿಂದ ತಿನ್ಕೊಂಡು ಬಂದಿದೆ. ಆದರೆ ನನ್ನ ಸ್ಕಿನ್ ಹೋಗಿದೆ ಅಂದರೆ ಈಗ ನನ್ನ ಫಿಂಗರ್ ನೋಡಿ, ನನ್ನ ಫಿಂಗರ್ ಈಗ ಇಷ್ಟು ಭಾಗ ಹೋಗಿದೆ. ಆದರೆ ಅವರು ಪ್ರೇಯರ್ ಮಾಡಿದ್ಮೇಲೆ ಕೊಬ್ಬರಿ ಎಣ್ಣೆ ಇಟ್ಕೊಂಡು ಪ್ರೇಯರ್ ಮಾಡಿ ಅಂತ ಹೇಳಿದ್ರು. ನಾನು ಕೊಬ್ಬರಿ ಎಣ್ಣೆ ಪ್ಯೂರ್ ಕೋಕೋನಟ್ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ನಾನು ಹಾಕಿರೋ ಆಯಿಲ್ ಇದು ಪ್ಯೂರ್ ಕೋಕೋನಟ್ ಆಯಿಲ್. ಅದು ಒಂದು ರಾತ್ರಿಯಲ್ಲಿ ಈ ಥರ ಚೇಂಜ್ ಆಗಿದೆ ನೋಡಿ. ಅವರು ಪ್ರೇಯರ್ ಮಾಡಿದ್ದು ನೈಟ್ 10-15 ಹಂಗೆ ಮಾಡಿದ್ದಾರೆ. ಅದು 10-15ಗೆ ಮಾಡಿದಾಗ ಮಾಮೂಲಿ ಕೊಬ್ಬರಿ ಎಣ್ಣೆ, ಅದು ಇವಾಗ ಬೆಳಗ್ಗೆ ಎದ್ದು ನೋಡಿದಾಗ ಈ ಥರ ಬಣ್ಣ ಬಂದಿದೆ, ರಕ್ತಮಯವಾಗಿದೆ. ಅಂದರೆ ಇದರ ಸುವಾಸನೆ ಕೂಡ ಬಂದಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದಿಸ್ ಇಸ್ ಮಿರಿಕಲ್. ಇದು ಮೆರೆಕಲ್, ನಿಜವಾಗ್ಲೂ ಅದ್ಭುತನೇ. ಇದು ಎಲ್ಲೂ ನಡೆದಿಲ್ಲ, ನಾನು ನೋಡಿಲ್ಲ, ನಾನು ಕೇಳಲಿಲ್ಲ. ನೀರಿನ ದ್ರಾಕ್ಷಾರಸ ಮಾಡ್ತಾರೆ ದೇವರು ಅನ್ನೋ ಮಾತು ನಿಜ ಆಗಿದೆ. ಆದರೆ ಪಾಸ್ಟರ್ ಪ್ರಕಾರ ನನಗೆ ಇದು ಪ್ರೇಯರ್ ಆಯಿಲು ಈ ಥರ ರಕ್ತವಾಗಿ ಸುವಾಸನೆಯಿಂದ ಬಂದಿದೆ ಅಂದರೆ ನನಗೆ ಅದು ಹೇಳೋಕ್ಕಾಗ್ತಿಲ್ಲ, ಅದು ಏನಂತ ಗೊತ್ತಿಲ್ಲ. ಆದರೆ ಇದನ್ನು ಕೊಬ್ಬರಿ ಎಣ್ಣೆನ ಇದನ್ನೇ ನಾನು ಹಚ್ತಾ ಇದ್ದೀನಿ. ಈಗ ಹಚ್ತಾ ಇರಬೇಕಾದ್ರೆ ಈಗ ನನ್ನ ಗಾಯ ಹೀಗೆ ಆಗಿದೆ ನೋಡಿ, ವಾಸಿ ಆಗ್ತಾ ಬಂದಿದೆ. ನಾನು 1 ತಿಂಗಳಿಂದ ನಾನು ನಿದ್ದೆ ಮಾಡಿಲ್ಲ, 1 ತಿಂಗಳು ನಿದ್ದೆ ಮಾಡಿಲ್ಲ. ನೈಟೆಲ್ಲ ಅಳ್ತಾ ಕೂತ್ಕೊಂಡಿದ್ದೀನಿ. ನನ್ನ ಕೈಯೆಲ್ಲ ನೀಲಿ ಬಣ್ಣ ಆಗಿತ್ತು, ನನ್ನ ಬೆರಳೆಲ್ಲ ನೀಲಿ ಬಣ್ಣ ಆಗಿತ್ತು, 2 ಕೈ ಆಗಿತ್ತು. ಈಗ ನೋಡಿ ನನ್ನ ಕೈ ಬೆಳಪಾಗಿ ನಾರ್ಮಲ್ ಆಗಿದೆ. ಅಂದರೆ ಈಗ ನನಗೆ ಬ್ಲೂ ಕಲರ್ ಹೋಗ್ಬಿಟ್ಟು ನಾರ್ಮಲ್ ಕಲರ್ಗೆ ಬಂದಿದೆ. ಅಂದರೆ ಇದೆಲ್ಲ ಪಾಸ್ಟರ್ ದಿವಾಕರ್ ಸರ್ ಅವ್ರ ಕಡೆಯಿಂದ ಅವ್ರ ಪ್ರಾರ್ಥನೆ, ನಮ್ಮ ವಿಶ್ವಾಸ ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ, ಅವ್ರ ಅದ್ಭುತವಾದ ಪ್ರಾರ್ಥನೆ ನನಗೆ ಸ್ವಸ್ಥ ಮಾಡ್ತು ಯೇಸುವಿನ ನಾಮದಲ್ಲಿ. ನಾನು ದಿವಾಕರ್ ಪಾಸ್ಟರ್ ಅವರಿಗೆ ಕೃತಜ್ಞತೆಗಳು ಹೇಳ್ತೇನೆ, ದೇವರಿಗೆ ಸ್ತೋತ್ರ ಹೇಳ್ತೇನೆ. ಆದರೆ ನಮಗೆ ಯಾವ ಸಮಯದಲ್ಲಿ ಯಾರೂ ನಮಗೆ ಪ್ರಾರ್ಥನೆ ಮಾಡಿಲ್ಲ. 1 ತಿಂಗಳಿಂದ ನಾನು ಅಳ್ತಾ ಇದ್ದೀನಿ. ನಮ್ಮ ಚರ್ಚ್ ಪಾಸ್ಟರ್ ಆಗಲಿ ಯಾರೂ ಮಾಡಿಲ್ಲ ನನಗೆ ಪ್ರೇಯರು. ಅಂದರೆ ಒಬ್ಬರು ಸಿಸ್ಟರ್ ಮೂಲಕ ನಾನು ಅಂದರೆ ಅವ್ರ ಪಾಸ್ಟರ್ ನಂಬರ್ ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಅವರು ರಾತ್ರಿ ಆದರೂ ಮಾಡಿ, ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ, ಎಷ್ಟೋ ದೂರದಿಂದ ನನಗೆ ಫೋನ್ ಮಾಡಿ ಪ್ರೇಯರ್ ಮಾಡಿದ್ದಾರೆ. ಇವತ್ತು ನಾನು ಸ್ವಸ್ಥ ಆಗಿದ್ದೇನೆ. 7 ದಿನದ ನಂತರ ನಿಂಗೆ ಚೆನ್ನಾಗಾಗುತ್ತೆ ಅಂದರು. ಆದರೆ ಅವ್ರು ಪ್ರಾರ್ಥನೆ ಮಾಡಿ ಆ ರಾತ್ರಿಗೆ ನಾನು ಮನಸ್ಫೂರ್ತಿಯಾಗಿ ನಿದ್ದೆ ಮಾಡಿದ್ದೀನಿ. 2ನೇ ದಿನ ಸ್ವಲ್ಪ ನೋವಿತ್ತು, ಆದರೆ ಮುಂಜಾನೆಗೆ ಅದು ಕೂಡ ಹೋಗಿ ನೋವೆಲ್ಲ ಸೌಖ್ಯವಾಗಿದೆ. ಆದರೆ ಬೆರಳಷ್ಟೇ ಭಾರವಾಗಿದೆ, ಅದನ್ನು ಕೆಲಸ ಮಾಡೋಕ್ಕಾಗ್ತಿಲ್ಲ. ಅದು ಸ್ವಲ್ಪ ದೇವರು ಆಶೀರ್ವಾದ ಮಾಡೇ ಮಾಡ್ತಾರೆ, ನಾನು ನಂಬ್ತೀನಿ ವಿಶ್ವಾಸದಿಂದ. ದಿವಾಕರ್ ಪಾಸ್ಟರ್ಗೆ ನನಗೆ ವಂದನೆಗಳು ಹೇಳ್ತಾನೆ. ಥ್ಯಾಂಕ್ ಯು ದಿವಾಕರ್ ಪಾಸ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ. ದೇವರಿಗೆ ಮಹಿಮೆ. ನಿಮ್ಮ ಕುಟುಂಬವನ್ನು ದೇವ್ರ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ, ನನ್ನನ್ನು ನಮ್ಮ ದೇವ್ರ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂ ಮತ್ತೆಷ್ಟು ಆತ್ಮಗಳನ್ನ ರಕ್ಷಣೆಗೆ ತಗೊಂಡು ಬರಬೇಕು. ದೇವರು ನಿಮ್ಮಲ್ಲಿದ್ದು ಎಲ್ಲ ಕಾರ್ಯವನ್ನು ಅದ್ಭುತ ಕಾರ್ಯವಾಗಿ, ಆಶ್ಚರ್ಯ ಕಾರ್ಯವಾಗಿ ಮಾಡಬೇಕು. ಅದು ನನಗೆ ಹೇಳಬೇಕಂದ್ರೆ ಇದೊಂದೇ ನನಗೆ ಅರ್ಥ ಆಗ್ತಿಲ್ಲ. ಇದು ಯಾಕೆ ಈ ಬಣ್ಣ ಬಂದಿದೆ, ಸುವಾಸನೆ ಆಗಿದೆ ಅಂದರೆ ಅವ್ರ ಪ್ರಾರ್ಥನೆ
ಶಕ್ತನ ಬಲನ ಇಲ್ಲ ಪರಿಶುದ್ಧಾತ್ಮನ ಇದನ್ನು ಟಚ್ ಮಾಡಿದ್ರ ಅದೊಂದು ನನಗೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಫಸ್ಟೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಗಾಡ್.